ಇವತ್ತು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಏನಂದ್ರೆ ಒಂದ್ ಸ್ಟೋರಿ ಇಷ್ಟ ಆಯ್ತು ನನ್ಗೆ. ಆ ಸ್ಟೋರಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಇವತ್ತೊಂದು ಸ್ಟೋರಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಒಂದೂರಲ್ಲಿ ಒಬ್ರು ಅತ್ತೆ ಇದ್ರಂತೆ. ಆ ಅತ್ತೆಗೆ 4 ಜನ ಗಂಡ್ಮಕ್ಳಂತೆ. ಕಾಲಕ್ರಮೇಣ ಹಾಗೆ ಗಂಡ್ಮಕ್ಳಿಗೆ ಮದ್ವೆ ಆಗತ್ತೆ. ಗಂಡ್ಮಕ್ಳಿಗೆ ಮದ್ವೆ ಆದಾಗ ಸೊಸೆ ಮನೆಗೆ ಬರ್ತಾರೆ. 4 ಜನ ಸೊಸೆಂದ್ರು. ಅತ್ತೆಗೆ ತುಂಬಾ ಟೆನ್ಷನ್ ಇರುತ್ತೆ. 4 ಜನ ಗಂಡ್ಮಕ್ಳು, 4 ಜನ ಅತ್ತೆಂದ್ರು ಎಲ್ಲಿ ಜಗಳ ಆಡ್ಬಿಡ್ತಾರೋ, ಏನ್ ಮಾಡ್ತಾರೋ ಅನ್ನುವ ಒಂದು ಆತಂಕ ಅತ್ತೆಗೆ ಇದ್ದೇ ಇರತ್ತೆ ಅಲ್ವಾ? ಸಾಮಾನ್ಯವಾಗಿ ಅತ್ತೆಗೆ ಇರತ್ತೆ. ಆ ರೀತಿ ಯೋಚನೆ ಮಾಡ್ತಾ ಇರ್ತಾರಂತೆ ಅತ್ತೆ. ನಾನ್ ಏನ್ ಮಾಡ್ಲಿ, ಈ ತರ ಏನೋ ಒಂದು ಪ್ಲಾನ್ ಮಾಡ್ಬೇಕಲ್ಲ ಅಂತ ಹೇಳಿ ಅವ್ರು ಯಾವಾಗ್ಲೂ ಒಂದು ಪೆಟ್ಟಿಗೆಯನ್ನ ತನ್ನ ಪಕ್ಕದಲ್ಲೇ ಇಟ್ಕೊಳ್ತಾ ಇದ್ರಂತೆ. ಒಂದ್ ಪೆಟ್ಟಿಗೆಯಲ್ಲಿ ಯಾವಾಗ್ಲೂ ಲಾಕ್ ಮಾಡ್ಕೊಂಡು ಮಲ್ಗ್ಬೇಕಾದ್ರೂ ದಿಂಬು ಪಕ್ಕನೆ ಇಟ್ಕೊಂಡು ಮಲ್ಗ್ತಾ ಇದ್ರಂತೆ. ಈ 4 ಸೊಸೆಂದ್ರು ಅವ್ರನ್ನ ನೋಡ್ತಾ ಇದ್ರಂತೆ. ಏನಿದೆ ಈ ಪೆಟ್ಟಿಗೆಯಲ್ಲಿ, ಯಾಕೆ ಅತ್ತೆ ಈ ಪೆಟ್ಟಿಗೆನ ಅಷ್ಟು ಜೋಪಾನವಾಗಿ ಇಡ್ತಾ ಇದ್ದಾರೆ ಅನ್ನುವ ಕುತೂಹಲ ಇವ್ರಿಗೆ ಬಂತಂತೆ. ಆದ್ರೆ ಒಮ್ಮೆ ಅತ್ತೆನ ಕೇಳಿದ್ರಂತೆ ಯಾರು ಸೊಸೆಯಂದಿರು, ಯಾಕೆ ಅತ್ತೆ ನೀವು ಯಾವಾಗ್ಲೂ ಇದನ್ನ ಜೋಪಾನವಾಗಿ ಕಾಪಾಡ್ಕೋತೀರಾ ಅಂತ. ಏನಿಲ್ಲ, ಅದು ನನ್ನ ವಸ್ತು, ಹಾಗಾಗಿ ನಾನು ಕಾಪಾಡ್ಕೊಳ್ತಿದ್ದೀನಿ ಅಂತ ಅತ್ತೆ ಸೊಸೆಂದ್ರಿಗೆ ಹೇಳ್ತಿದ್ರಂತೆ. ಓಕೆ ಅಂತ ಸೊಸೆಂದ್ರು ಸುಮ್ನೆ ಇದ್ರು. ಸೊಸೆಂದ್ರು ಏನ್ ಅನ್ಕೊಂಡ್ರು, ಇವ್ರಿಷ್ಟು ಜೋಪಾನವಾಗಿ ಮಾಡೋದ್ ನೋಡಿದ್ರೆ ಅದರಲ್ಲಿ ಚಿನ್ನ, ಬೆಳ್ಳಿ, ಒಡವೆ ಅಥವಾ ಇನ್ನೇನೋ ಇಟ್ಟಿರ್ಬೋದು, ದುಡ್ಡು ಅದೆಲ್ಲ ಇಟ್ಟಿರ್ಬೋದು ಅಂತ ಅನ್ಕೊಂಡಿರ್ತಾರೆ. ಅತ್ತೆ ಹಾಗೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಸೊಸೆಂದ್ರು ಏನ್ ಮಾಡ್ತಾರೆ, ಅತ್ತೆನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಯಾಕಂದ್ರೆ ಅತ್ತೆ ಹತ್ರ ದುಡ್ಡಿದೆ, ಒಡವೆ ಇದೆ, ಬೆಳ್ಳಿ ಬಂಗಾರ ಇದೆ. ಇಷ್ಟೊಂದು ಇರುವಾಗ ನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಮ್ಗೆಲ್ಲ ಕೊಡ್ತಾರೆ ಅನ್ನುವ ಭಾವನೆಯಿಂದ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅವರು ಅತ್ತೆನೂ ಪ್ರೀತಿಯಿಂದ ಸೊಸೆನ ನೋಡ್ಕೊಳ್ತಾರೆ, ಸೊಸೆನೂ ಅಷ್ಟೇ ಪ್ರೀತಿಯಿಂದ ಅತ್ತೆನ ನೋಡ್ಕೋತಾ ಇರ್ತಾರೆ. ಆದ್ರೆ ಅತ್ತೆ ಎಲ್ಲಾರು ಹೊರಗಡೆ ಹೋದಾಗ ಸೊಸೆಂದ್ರಿಗೆ ಕುತೂಹಲ ಇರತ್ತೆ, ಈ ಪೆಟ್ಟಿಗೆಲಿ ಏನಿದೆ ಅಂತ ಹೇಳಿ. ಒಮ್ಮೆ ನೋಡೋಣ ಅಂತ ಟ್ರೈ ಮಾಡ್ತಾರೆ. ಬಟ್ ಅವ್ರು ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ, ಬೀಗನ್ನ ಹಾಕಿ ಇಟ್ಟಿದ್ದಾರೆ. ಅದನ್ನ ಓಪನ್ ಮಾಡಕ್ ಅವ್ರಿಗೆ ಯಾವತ್ತೂ ಸಾಧ್ಯ ಆಗಿರ್ಲಿಲ್ಲ. ಮತ್ತೆ ಎತ್ತಿ ನೋಡ್ತಾರೆ, ತುಂಬಾ ಭಾರ ಇದೆ. ಇಷ್ಟೊಂದು ಚಿನ್ನ ಇಟ್ಟಿದಾರ ಅಂತ ಅನ್ಕೊಳ್ತಾರೆ ಸೊಸೆಂದ್ರು. ಹಾಗೆ ಕ್ರಮೇಣ ಏಜ್ ಆಗ್ತಾ ಕಾಲ ಕಳೆಯುತ್ತಾ ಹೋಯ್ತು. ಅವರ ಜೀವನ ತುಂಬಾ ಸುಂದರವಾಗಿ ನಡೀತಾ ಹೋಯ್ತು. ಯಾವುದೇ ರೀತಿಯ ಜಗಳ ಬಾರದೆ ಅತ್ತೆ ಸೊಸೆಂದ್ರು ತುಂಬಾ ಹೊಂದಾಣಿಕೆಯಿಂದ ತಮ್ಮ ಜೀವನವನ್ನ ನಡೆಸ್ಕೊಂಡು ಹೋದ್ರು. ಒಂದು ದಿನ ಅತ್ತೆಗೆ ವಯಸ್ಸಾಯ್ತು, ಅವ್ರು ಹೊರಡ್ಲೇಬೇಕಿತ್ತು. ಅವ್ರ ಪ್ರಯಾಣವನ್ನ ಅಲ್ಲಿಗೆ ಮುಗಿಸಿದ್ರು. ಆವಾಗ ಸೊಸೆಂದ್ರು ಅವರು ಕಾರ್ಯನೆಲ್ಲ ಮುಗಿಸ್ಕೊಂಡು, ಮಗ ಸೊಸೆಂದ್ರು ಅವ್ರ ಕಾರ್ಯನೆಲ್ಲ ಮುಗಿಸಿ ಬಂದ್ಮೇಲೆ ಹೇಳ್ತಾರೆ, 4 ಜನ ಸೊಸೆಂದ್ರು ಮತ್ತೆ ಮಕ್ಕಳು ಬಂದು ಹೇಳ್ತಾರೆ, ಇವಾಗ ಈ ಪೆಟ್ಟಿಗೆನ ಒಡೆಯೋಣ, ಅತ್ತೆ ಇಲ್ಲ, ಅದ್ರಲ್ಲಿ ಏನಿದೆಯೋ ಎಲ್ರು 4 ಜನ ಸಮವಾಗಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾರೆ. ಎಲ್ರು ಓಕೆ ಅಂತ ಒಪ್ಕೊಳ್ತಾರೆ. ಆ ಪೆಟ್ಟಿಗೆನ ಒಡೆದು ನೋಡ್ತಾರೆ. ಆ ಪೆಟ್ಟಿಗೆಯಲ್ಲಿ ಏನಿರ್ಬೋದು? ಆ ಪೆಟ್ಟಿಗೆಯಲ್ಲಿ ಬರೀ ಒಂದಿಷ್ಟು ಕಲ್ಲಿನ ರಾಶಿ ಇರತ್ತೆ, ಜೊತೆಗೆ 1-2 ಹಳೆ ಸೀರೆ ಇರತ್ತೆ. ಅದ್ರ ಜೊತೆಗೆ ಒಂದು ಪೇಪರ್ ಕೂಡ, ಒಂದು ಲೆಟ್ರ್ ಕೂಡ, ಪತ್ರ ಕೂಡ ಇಟ್ಟಿರ್ತಾರೆ. ಸೊಸೆಂದ್ರಿಗೆ ಶಾಕ್ ಆಗತ್ತೆ. ನಾವು ಇಷ್ಟು ದಿನ ನೋಡ್ತಿರೋದು ಇದನ್ನ, ಈ ರೀತಿನ, ಯಾಕೆ ನಮ್ಮ ಅತ್ತೆಂದ್ರು ಈ ರೀತಿಯಾಗಿ ಮಾಡಿದ್ರು ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಆವಾಗ ಆ ಪತ್ರವನ್ನ ತೆಗೆದು ನೋಡ್ತಾರೆ. ಆ ಪತ್ರವನ್ನ ಓದಿದಾಗ ಗೊತ್ತಾಗತ್ತೆ ಅವರಿಗೆ. ಅವ್ರು ಹೇಳ್ತಾರೆ, ನಾನು ಇಲ್ಲಿ ತನಕ ನಿಮ್ಗೆ ನಾನು ಮೋಸ ಮಾಡಿದೆ ಅಂತ ಅನಿಸ್ಬೋದು, ನನ್ನನ್ನ ಕ್ಷಮಿಸಿ. ನಾನು ಈ ರೀತಿ ಮಾಡಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀವು ನನ್ನ ಮನೆಯಿಂದ ಆಚೆ ಕಳಿಸ್ತಾ ಇದ್ರಿ. ಪ್ರತಿದಿನ ಮನೆಯಲ್ಲಿ ಜಗಳ ಆಗ್ತಾ ಇತ್ತು. 4 ಜನ ಸೊಸೆಂದ್ರು, 4 ಜನ ಮಕ್ಕಳು ಅಂದಾಗ ಬೇರೆ ಬೇರೆ ರೀತಿಯಲ್ಲಿ ನೀವು ಮನಸ್ತಾಪವನ್ನ ಇಟ್ಕೊಳ್ತಾ ಇದ್ದೀರಿ. ಹಾಗಾಗಿ ನಾನು ಈ ರೀತಿಯ ಒಂದು ಪ್ಲಾನ್ ಮಾಡ್ಕೊಂಡೆ. ಮಾಡಿದ್ರಿಂದ ನಮ್ಮ ಸಂಸಾರ ಚೆನ್ನಾಗಾಯ್ತು. ನಾನು ಸಾಯೋ ತನಕನೂ ಕೂಡ ನಿಮ್ ಜೊತೆ ಪ್ರೀತಿಯಿಂದ ಖುಷಿಯಿಂದ ಇದ್ದೆ ಅಂತ ಹೇಳ್ತಾರೆ. ಕೊನೆಯಲ್ಲಿಯೂ ಕೂಡ ಹೇಳ್ತಾರೆ, ಇವತ್ತು ನಾನು ಇದನ್ನ ಪಾಲನೆ ಮಾಡ್ಕೊಂಡೆ, ನಾಳೆಗೆ ನಿಮ್ಮ ಬದುಕಿಗೂ ಕೂಡ ನೀವು ಇದನ್ನ ಪಾಲನೆ ಮಾಡ್ಕೊಳ್ಳುವ ಪರಿಸ್ಥಿತಿ ಬರ್ಬೋದು, ಯೋಚಿಸಿ ಅಂತ ಹೇಳ್ತಾರೆ. ಅದಕ್ಕೆ ಕೊನೆಯಲ್ಲಿ ಹೇಳ್ತಾರೆ, ಆಸೆ ಇರಬಾರ್ದು, ಅತಿ ಆಸೆನೂ ಇರಬಾರ್ದು. ಇರುವಷ್ಟು ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ, ಪ್ರೀತಿ ಹಂಚಿ
ಹೋಗ್ಬೇಕು ಅಂತ ಅತ್ತೆ ಹೇಳಿರ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ, ಎಷ್ಟು ಒಂದು ಮೋರಲ್ ಇರುವಂತಹ ಸ್ಟೋರಿ. ನಿಜ ತಾನೇ, ಆ ಅತ್ತೆ ಪ್ಲಾನ್ ಮಾಡಿದಕ್ಕೋಸ್ಕರ ಆ ಮನೆಯಲ್ಲಿ ಸುಖ ಶಾಂತಿಯೂ ನೆಲೆಸ್ತು, ಅತ್ತೆನೂ ಕೂಡ ಚೆನ್ನಾಗಿ ನೋಡ್ಕೊಂಡ್ರು. ಹಾಗಾಗಿ ಬರೀ ದುಡ್ಡಿನ ದುರಾಸೆಗೆ ಬೀಳದೆ ಎಲ್ರೂ ಪ್ರೀತಿಯಿಂದ ಮಾತಾಡ್ತಾ ಪ್ರೀತಿಯನ್ನ ಹಂಚೋದ್ರಿಂದ ತುಂಬಾ ಸುಖ ನೆಮ್ಮದಿ ಸಿಗತ್ತೆ. ನಾಳೆಗೆ ನಾವು ಹೋದ್ಮೇಲೂ ಕೂಡ ನಮ್ಮ ಜೊತೆಗೆ ಬರೋದು ಅದೇನೆ. ನಾವೆಷ್ಟು ಜನಕ್ಕೆ ಪ್ರೀತಿ ಹಂಚಿದೀವಿ, ಎಷ್ಟು ಜನಗೆ ಖುಷಿಯನ್ನ ಕೊಟ್ಟಿದೀವಿ ಅನ್ನೋದಷ್ಟೇ ನಮ್ಮ ಮನಸ್ಸಿನಲ್ಲಿ ಇರತ್ತೆ ಅಲ್ವಾ. ಈ ಸ್ಟೋರಿ ನನಗೆ ತುಂಬ ಮನ ಮುಟ್ಟಿದೆ. ಹಾಗಾಗಿ ಈ ಸ್ಟೋರಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡೆ. ಇಷ್ಟ ಆಗಿದ್ರೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನಲಲ್ಲಿ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದರೆ ಖಂಡಿತ ಅದರ ಬಗ್ಗೆ ವಿಡಿಯೋ ಕೂಡ ಮಾಡ್ತೀನಿ. ಧನ್ಯವಾದ.